ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ಸಿಂಪಲ್ ಆದ ಹೊಸದಾಗಿ ಕಲಿಯುವಂಥ ಮತ್ತು ಅರ್ಜೆಂಟ್ ಟೈಮಲ್ಲಿ ಮಾಡಿಕೊಳ್ಳುವಂಥ ಟೊಮೊಟೊ ಗೊಜ್ಜು ರೆಸಿಪಿನ ಹೇಳ್ತಾಯಿದ್ದೀನಿ. ನೋಡಿ, ಮೊದಲಿಗೆ ಒಗ್ಗರಣೆಗೆ ಸಾಸಿವೆ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಇದೆಲ್ಲ ಬಾಡಿದ ನಂತರ ಹೆಚ್ಚಿದ ಟೊಮೊಟೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಟೊಮೊಟೊ ರಸ ಬಿಡೋ ತನಕ ಬಾಡಿಸ್ಕೋಬೇಕು. ನಂತರದಲ್ಲಿ ಅದಕ್ಕೆ ಬೇಳೆ ಸಾಂಬಾರಿಗೆ ಹಾಕುವಂಥ, ಅಂದರೆ ನಾನ್ ವೆಜ್ ಮಾಡುವಂಥವ್ರು ಬೇಳೆ ಸಾಂಬಾರು ಪುಡಿ ಮತ್ತು ಏನು ಮಾಂಸದ ಪುಡಿ ಅಂತ ಬೇರೆ ಬೇರೆ ಮಾಡ್ಕೊಂಡಿರ್ತಾರೆ. ವೆಜಿಟೇರಿಯನ್ಸ್ ಒಂದೇ ಥರ ಮಾಡ್ಕೊಂಡಿರ್ತಾರೆ. ಆ ಪೌಡ್ರನ್ನ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕಿ ನೀರು ಹಾಕಿ ತಿರುಗಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದೆಲ್ಲ ಹಾಕಿದ ನಂತರ ಚೆನ್ನಾಗಿ ಕದಡಿ ಈ ಥರ ಕುದಿ ಬರೋ ಥರ ಬೇಯಿಸ್ಕೋಬೇಕು. ಆಮೇಲೆ ನೀವು ತೆಳ್ಳಗೆ ಮಾಡಿಕೊಂಡ್ರೂ ನಡೆಯುತ್ತೆ, ಗಟ್ಟಿಗೆ ಮಾಡಿಕೊಂಡ್ರೂ ನಡೆಯುತ್ತೆ. ನಂತರ ದೋಸೆ, ಚಪಾತಿ ಯಾವುದ್ರ ಜೊತೆನಾದರೂ, ಅನ್ನದ ಜೊತೆನಾದರೂ ಈ ಟೊಮೊಟೊ ಗೊಜ್ಜು ನಮಗೆ ಸಮಯ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಈ ರೀತಿ ಸಿಂಪಲ್ಲಾಗಿ ಭಾಳ ಬೇಗ ಮಾಡ್ಕೋಬೋದಾದಂಥ ಒಂದು ರೆಸಿಪಿಯಾಗಿದೆ ಮತ್ತು ಈಸಿಯಾಗಿ ಸಹ. ಧನ್ಯವಾದಗಳು.